ಭೂಮಿ, ಇವತ್ ನಾನು ನಿನ್ಗೆ ಕೈ ತುತ್ತು ಕೊಡ್ತೀನಿ. ಅಕ್ಕ, ಇದೆಲ್ಲ ಒಂದ್ ಸ್ವಲ್ಪ ಓವರ್ ಆಯ್ತು ಅಂತ ಅನಿಸ್ತಾ ಇಲ್ವಾ? ಅದಕ್ಕೆ ಹುಷಾರಿದೆಯಾ ಇಲ್ವಾ ಅಂತ ಕೇಳ್ತಾ ಇದ್ದೀನಿ. ನಿನ್ನ ನಾನ್ ಸಾಹೇಬ್ರ ಜೊತೆ ಯಾವಾಗ ಬೇಕಾದ್ರೂ ಆಚೆ ಹೋಗಿ ಊಟ ಮಾಡ್ಬೋದು, ಆದ್ರೆ ಮನೇಲಿಂದ ಒಂದು ಒಳ್ಳೆ ಬದಲಾವಣೆನ ಮಿಸ್ ಮಾಡ್ಕೊಳ್ಳೋದ್ ಬೇಡ. ಅಮ್ಮ, ಇವತ್ತು ನಾನು ಭೂಮಿ ಜೊತೆ ಕೈ ಜೋಡಿಸ್ತೀನಿ. ಸರಿ ಅಪ್ಪ ಅವರೇ, ನೀವಿಬ್ರೆ ಅಡ್ಗೆ ಮಾಡೋದ್ ಬೇಡ, ನಾನು ಸಹಾಯ ಮಾಡ್ತೀನಿ. ಬರೀ ಕಡೆ ಮೈದು, ನಾನು ನಿಂಗೆ ತರಕಾರಿ ಹೆಚ್ಚಿಕೊಡ್ತೀನಿ. ಏನ್ರಪ್ಪ, ಎಲ್ಲಿದ್ದೀರಾ? ಪ್ರಾಣಿ ಪಕ್ಷಿಗಳು ಹೊರಟ್ರ ಇಲ್ವಾ? ಇಲ್ಲಿ ಪಾನಿಪುರಿಗೆಲ್ಲ ನಾನು ವ್ಯವಸ್ಥೆ ಮಾಡಲಾಗಿದೆ. ಯಾವ ಲವ್ ಬರ್ಡ್ಸ್ ಹೊರಡೋದು ಮನೆಯಿಂದ? ಇಲ್ಲಿ ನಮಗೆ ಗೊತ್ತಿಲ್ದಿರೋ ಥರ ಮನೆಯವರೆಲ್ಲ ಸೇರಿ ನಮ್ಮನ್ನ ಇಲ್ಲಿ ಕೂಡ ಹಾಕಿದ್ದಾರೆ, ಎಲ್ಲೋ ಹಾರಕ್ಕೆ ಬಿಡದೇ ಇರೋ ಥರ. ಯಾಕೋ, ಏನಾಯ್ತು? ಮನೆಯವರೆಲ್ಲ ಸೇರಿ ಇವತ್ತೇ ಬೆಳದಿಂಗ್ಳು ಊಟ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ. ನಾವು ಅವ್ರಿಗೆ ರಾತ್ರಿ ಊಟಕ್ಕೆ ಇರಲ್ಲ ಅಂತ ಹೇಳೋ ಟೈಮಲ್ಲೇ ಅವ್ರು ನಮ್ಮನ್ನ ಕನ್ವಿನ್ಸ್ ಮಾಡಿ ಇವತ್ತು ಎಲ್ಲರೂ ಊಟ ಮಾಡೋಣ ಬೆಳದಿಂಗಳಲ್ಲಿ ಅಂತ ಕನ್ವಿನ್ಸ್ ಮಾಡ್ತಿದ್ದಾರೆ. ನಿಮ್ಮ ತಂಗಿ ಇದ್ದಾಳಲ್ಲ, ದಡ್ಡಿ ಯಾರು ಅಂತ ಹೇಳಿದ್ರೆ ಕೈ ಎತ್ಕೊಂಡು ಹೋಗ್ತಾಳೆ, ನಾನು 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 ಅಂತ. ಅದಕ್ಕೆ ಕಣ ನೀನು ಯಾವಾಗಲೂ ಅವಳನ್ನ ಎಡವಟ್ಟು ಪೆದ್ದಿ ದಡ್ಡಿ ಗಿಡ್ಡಿ ಅಂತ ಕರಿತಿದ್ಯಾ. ನನಗದು ಇವತ್ತು ಅರಿವಾಗ್ತಾ ಇದೆ. ಅಲ್ಲ ಕಣ ಅಜಿತ, ಯಾವ್ದಾರು ಗಂಡ ಹೆಂಡತಿನ ಸಿನಿಮಾಗೆ ಹೋಗೋಣ ಊಟಕ್ಕೆ ಹೋಗೋಣ ಅಂತ ಕರೆದ್ರೆ ಸಾಕು, ತುದಿಗಾಲ ಮೇಲೆ ನಿಂತ್ಕೊಂಡಿರ್ತಾರೆ. ಅಂಥದ್ರಲ್ಲಿ ಏನೋ ಇವಳು ಭೂಮಿ, ಹೋಗಪ್ಪ, ನನಗಂತೂ ಬೇಜಾರಾಗತ್ತೆ. ಆದರೆ ಅವಳು ನಿಜವಾದ ಹೆಂಡತಿ ಅಲ್ವಲ್ಲ, ಅದಕ್ಕೆ ನನ್ನ ಭಾವನೆಗಳು ಅವಳಿಗೆ ಯಾವುದೂ ಅರ್ಥ ಆಗ್ತಿಲ್ಲ. ನನಗೆಲ್ಲ ಅರ್ಥ ಆಗತ್ತೆ ಕಣೋ, ನೀನು ಬೇಜಾರಾಗಬೇಡ. ಆದರೂ ಕೂಡ ಅವಳು ನೀನು ತಾಳಿ ಕಟ್ಟಿರೋ ಹೆಂಡತಿ ತಾನೆ. ಈಗ ಈಗ ಸದ್ಯಕ್ಕೆ ಒಂದು ಕೆಲಸ ಮಾಡಿ, ಏನಾದರೂ ಗೋಲ್ಮಾಲ್ ಮಾಡಿ ಅವಳನ್ನ ಹೊರಗಡೆ ಎಡ್ಕೊಂಬಾ, ಎಲ್ಲ ಸರಿ ಹೋಗುತ್ತೆ. ಸರಿನಾ? ಈಗ ತಾನೇ ಅಮ್ಮನಿಗೆ ಹೋಗ್ಬಿಟ್ಟು ಕನ್ವಿನ್ಸ್ ಮಾಡ್ಕೊಂಬಾ ಅಂತ ಕಳ್ಸಿದ್ದೀನಿ, ಅದೇನು ಮಾಡ್ಕೊಂಡ್ ಬರ್ತಾಳೋ ನೋಡ್ಬೇಕು. ಅಲ್ಲ ಕಣಪ್ಪ, ನಿನ್ನ ಹೆಂಡತಿಗೆ ಪಾನಿಪುರಿ ಹುಳಿ ಇರಬೇಕಾ, ಖಾರ ಇರಬೇಕಾ, ಅಥವಾ ನೀರಾಗಿರ್ಬೇಕಾ, ಅಥವಾ ಇನ್ನೇನಾದ್ರೂ ಬೇರೆ ಬೇರೆ ತರ ಇರಬೇಕಾ? ಅದಾದ್ರೂ ಹೇಳಪ್ಪ. ನನ್ನ ಹೆಂಡತಿ ಭೂಮಿ ತುಂಬಾ ಸ್ವೀಟ್, ಹಾಗಂತ ಬರೀ ಸ್ವೀಟ್ ಇರೋದೇ ಬೇಡ, ಸ್ವಲ್ಪ ಹುಳಿ ಸ್ವಲ್ಪ ಖಾರ, ಅದ್ರ ಜೊತೆ ತುಂಬಾ ಸ್ವೀಟ್ ಇರಲಿ. ನೋಡಪ್ಪ, ಪಾನಿಪುರಿ ನಾನೇ ತಿಂದು ಟೇಸ್ಟ್ ಮಾಡಿ ಹೇಳ್ತಾ ಇದೀನಿ, ಎಲ್ಲಾ ನವರಸಗಳ ಭರಿತವಾಗಿ ಅದ್ಭುತವಾಗಿದೆ. ನೀವು ಬೇಗ ಹೊರಟು ಬಂದ್ಬಿಡಿ, ಸಾಕು ಅಷ್ಟೇ. ನೋಡಿ, ಇಷ್ಟೊತ್ತಾದ್ರೂ ಬರ್ತಿಲ್ವಲ್ಲ, ಏನ್ ಮಾಡ್ತೀವ? ಏನ್ ನೋಡ್ತಿದ್ಯಾ? ಇಲ್ಲಿ ಸೀಟ್ ಹೋಗ್ತಿದೆ. ಭೂಮಿ, ಸ್ವಲ್ಪ ತಲೆನೋತದ. ಅಯ್ಯೋ, ತಲೆನೋವಾ? ಏನಾಯ್ತು? ಸರಿ ಬಾ, ನಾನು ಮಸಾಜ್ ಮಾಡ್ಕೊಡ್ತೀನಿ ನೋಡಿ. ಅಜಿತು, ನಾನು ಓದ್ಕೊಡ್ತೀನಿ, ಬಾ. ಹೋಗಿ, ಅಪ್ಪವರು ಮಸಾಜ್ ಮಾಡ್ಕೊಡ್ತಾರೆ. ಅಮ್ಮ, ಅಕ್ಕ, ನಿಮ್ಮಿಬ್ರು ಪ್ರೀತಿ, ಕನ್ಸರ್ನು, ಕೇರು ಎಲ್ಲ ನೋಡಿ ನನಗೆ ಮನಸ್ಸು ತುಂಬಿ ಬರ್ತಿದೆ. ನೀವು ಇಷ್ಟೊಂದು ಬ್ಯುಸಿ ಇದ್ದೀರಾ, ಯಾಕೆ ನಿಮಗೆ ತೊಂದರೆ? ಭೂಮಿ ಮಾಡೋ ಕಾಫಿನೋ ಟೀನೋ ಕುಡಿದ್ರೆ ತಲೆನೋವು ಹೋಗ್ಬಿಡುತ್ತಾ? ಕೇಳಿಸ್ತಾ ಭೂಮಿ? ಹಾ ಸಾಹೇಬ್ರೆ. ಸರಿನಪ್ಪ, ನೀನ್ ಹೋಗಿ ರೆಸ್ಟ್ ಮಾಡ್ತಾ ಇರು. ಭೂಮಿ, ಏನ್ ಓದ್ತಾ ನಿಂತಿದ್ಯಾ? ನನ್ ಮಗನಿಗೆ ತಲೆನೋವಂತೆ, ಬೇಗ ಟೀ ಮಾಡ್ಕೊಡು, ಬಾ ನೀನು. ಸರಿ ಅತ್ತೆ. ಅಪ್ಪೋರೆ ಬನ್ನಿ. ಅದ್ ಹೇಗ್ ಹೋಗ್ತಾಳೋ ನಾನು ನೋಡ್ತೀನಿ. ಯಾಕೆ ಭೂಮಿ ಅದಕ್ಕೆ ಹೀಗೆ ಗುರಾಯಿಸ್ತಾ ಇದ್ದಾಳೆ? ಏನೋ ಸರಿ ಇಲ್ವಲ್ಲ. ಸಾಹೇಬ್ರೆ, ಕಾಫಿ. ನನಗೆ ಯಾವ ತಲೆನೋವು ಇಲ್ಲ, ನೀನು ತಂದಿರೋ ಕಾಫಿನೂ ಬೇಡ. ಫಸ್ಟ್ ಹೋಗಿ ಡ್ರೆಸ್ಸಿಂಗ್ ಮಾಡ್ಕೊಂಡ್ ಬಾ, ಯಾರಿಗೂ ಹೇಳ್ದಿರಾ ಇಲ್ಲಿಂದ ಹೋಗ್ತಾರಣ. ಸಾಹೇಬ್ರೆ, ಏನಾಗಿದೆ ನಿಮ್ಗೆ? ಅಲ್ಲ, ಬೆಳಗ್ಗೆಯಿಂದ ಒಳ್ಳೆ ಗಿಣಿ ತರ ಹೇಳೋದನ್ನೇ ಹೇಳ್ತಾ ಇದ್ದೀರಲ್ಲ ನೀವು. ನಾವಿಬ್ರು ನಿಜವಾದ ಗಂಡ ಹೆಂಡತಿ ಅಲ್ಲ, ಏನೋ ಇಬ್ರು ಹೋಗಿ ರೊಮ್ಯಾಂಟಿಕ್ ಆಗಿ ಊಟ ಮುಗಿಸ್ಕೊಂಡು ಮಾತಾಡ್ಕೊಂಡ್ ಬರೋಣ ಅನ್ನೋ ತರ ಮಾತಾಡ್ತಿದ್ದೀರಲ್ಲ ನೀವು. ನಾನು ನೀವು ಒಪ್ಪಂದದ ಮದ್ವೆ ಆಗಿದ್ದೀವಿ, 1 ವರ್ಷದ ಮಟ್ಟಿಗೆ ಎಲ್ರ ಮುಂದೆ ನಟಿಸ್ತಾ ಇದ್ದೀವಿ. ಅಮ್ಮನ್ ಬೇಲ್ ಸಿಗೋ ಕಾರಣಕ್ಕೆ ನಾನ್ ನಿಮ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡಿರೋದು. ನಾನ್ ನಿಮ್ನ ಪ್ರೀತಿಸ್ ಮದ್ವೆ ಆದವಳಲ್ಲ. ಅಲ್ಲ, ಇದು ನೀವ್ ಯಾವಾಗ್ಲೂ ಮರ್ತೋಗ್ತಿರ್ತೀರಾ. ನಚ್ಚಿ ಸರಿ ಹೋಗಿರೋ ಖುಷಿಗೆ ನೀವ್ ನನ್ನ ಹೊರಗಡೆ ಕರ್ಕೊಂಡು ಹೋಗಿ ಊಟ ಕೊಡಿಸ್ಬೇಕು ಅಂತ ಅನ್ಕೊಂಡ್ರಿ ಅಲ್ವಾ? ಈಗ ಮನೆಯವರೆಲ್ಲ ಸೇರಿ ನನಗ್ ಪಾರ್ಟಿ ಕೊಡಿಸ್ತಿದಾರೆ, ಅದು ಖುಷಿ ಪಡಿ ಸಾಹೇಬ್ರೆ. ನೋಡಿ, ನಿಮ್ಮೊಬ್ರು ಖುಷಿಗೋಸ್ಕರ ನನ್ ಮನೆಯವ್ರ ಖುಷಿ ಎಲ್ಲ ಹಾಳು ಮಾಡೋದಕ್ಕೆ ನನ್ಗೆ ಇಷ್ಟ ಇಲ್ಲ ಸಾಹೇಬ್ರೆ. ಸಾಹೇಬ್ರೆ, ಬೇಜಾರ್ ಮಾಡ್ಕೋಬೇಡಿ, ತಪ್ಪಾಯ್ತು. ನಾನು ಹೊರಟಾಗ ಮಾತಾಡ್ಬಾರ್ದಿತ್ತು. ನಿಜ ಹೇಳ್ಬೇಕು ಅಂದ್ರೆ ನನ್ಗೂ ನಿಮ್ ಜೊತೆ ಹೊರಗೆ ಬರೋದಕ್ಕೆ ಆಸೆನೆ. ನನಗ್ ಬುದ್ಧಿ ಬರ್ತಾ ಇದ್ದಾಗೆ ಅಪ್ಪ ಅಮ್ಮನ ಜೊತೆ ಕೈ ಜೋಡಿಸಿ ಅವ್ರ ಜೊತೆ ಕೆಲಸ ಮಾಡ್ತಿದ್ದವಳು ನಾನು. ಸ್ಕೂಲಲ್ಲಿ ಟ್ರಿಪ್ ಇದೆ ಅಂದ್ರೆ ಪಾಪ ಅಪ್ಪಂಗೆ ಆ ಟ್ರಿಪ್ಪಿಗೆ ದುಡ್ಡು ಕೊಡೋದಕ್ಕೆ ಕಷ್ಟ ಆಗ್ಬೋದೇನೋ ಅಂತ ಅಪ್ಪನ ಹತ್ರ ನಾನು ಈ ವಿಷಯ ಯಾವ್ದು ಹೇಳ್ಕೊತಾನೆ ಇರ್ಲಿಲ್ಲ ಸಾಹೇಬ್ರೆ. ಇನ್ ಬೇಸಿಗೆ ರಜಾ ಬಂದ್ರೆ ಅಮ್ಮನ ಜೊತೆ ಅಂಗಡಿಗೆ ಹೋಗಿ ಕಜಾಯ ಮಾಡ್ತಿದ್ದೆ. ನನ್ನ ಅಪ್ಪ ಅಮ್ಮನ್ ಬಿಟ್ರೆ ಬೇರೆ ಯಾರು ನನ್ಗೋಸ್ಕರ ಈ ತರ ಊಟಕ್ಕೆಲ್ಲ ಕರ್ಕೊಂಡು ಹೋಗಿರೋ ನೆನ್ಪೇ ಇಲ್ಲ ಸಾಹೇಬ್ರೆ. ನೀವ್ ನನ್ನ ಊಟಕ್ಕೆ ಕರ್ಕೊಂಡು ಹೋಗ್ತೀನಿ ಅಂದಾಗ ನನ್ಗದ್ ಎಷ್ಟು ಖುಷಿ ಆಯ್ತು ಗೊತ್ತಾ? ಆದ್ರೆ ನಮ್ ಖುಷಿಗಿಂತ ಬೇರೆಯವ್ರ ಖುಷಿ ಮುಖ್ಯ ಅಲ್ವಾ ಸಾಹೇಬ್ರೆ? ಅದಕ್ಕೆ
ಇವತ್ತು ಒಂದ್ ದಿವಸ ಸುಮ್ಮನೆ ಇದ್ಬಿಡಿ ದಯವಿಟ್ಟು. ಸಾಹೇಬ್ರೆ ಇವತ್ತು ಒಂದ್ ದಿವಸ ಬೇಡ, ಬೇರೆ ಯಾವತ್ತಾದ್ರೂ ಬೇಡ, ಬೇರೆ ಯಾವತ್ತೂ ಬೇಡ. ನಾಳೆ ರಾತ್ರಿನೇ ನಾವಿಬ್ರು ಊಟಕ್ಕೆ ಹೋಗೋಣ. ಅದನ್ನ ನಾನೇ ಅತ್ತೆ ಹತ್ರ ಹೇಳಿ ಒಪ್ಪಿಸ್ತೀನಿ. ಇವತ್ತು ನೀವು ಒಪ್ಕೊಳ್ಳಿ ಸಾಹೇಬ್ರೆ. ಭೂಮಿ 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 ಅಜ್ಜಿ ಯಾಕೆ ಇಷ್ಟು ಜೋರಾಗಿ ಕೂಗಿದ್ರಿ? ಏನಾಯ್ತು? ಲಚ್ಚಿ ನೀನೇ ಹೇಳು. ಅದ್ಕೆ ನಾವೆಲ್ಲ ಕಿಚನ್ ಅಲ್ಲಿ ಇದ್ದಾಗ ಅಪ್ಪು ಅಕ್ಕ ನಿಮ್ನ ಒಂದೇ ಸಮನೆ ಕಳ್ನೋಟದಲ್ಲಿ ನೋಡ್ತಿದ್ಲು, ಯಾವ್ದೋ ಸ್ಕೀಮ್ ನಡ್ಸೋ ತರ. ನನಗ್ ಯಾಕೋ ಡೌಟ್ ಬಂತು, ಇವತ್ ಬೆಳ್ದಿಂಗ್ ಊಟಕ್ಕೆ ನೀವೇ ಚೀಫ್ ಗೆಸ್ಟ್, ಅದನ್ನ ತಪ್ಸೋದಕ್ಕೆ ಇವಳು ಏನಾದ್ರೂ ಥಿಂಕ್ ಮಾಡ್ತಿದ್ದಾಳ ಅಂತ. ಅದನ್ನ ನಿಮಗ್ ಇನ್ಫಾರ್ಮ್ ಮಾಡ್ಬೇಕು ಅಂತ ನಿಮ್ ರೂಮ್ ಹತ್ರ ಬಂದಿದ್ದೆ. ಆಗ ಅಲ್ಲಿ ನೀವ್ ಮಾತಾಡೋದ್ ಎಲ್ಲ ಕೇಳಿಸ್ತು. ನಿಮ್ ಮಾತ್ ಕೇಳಿ ತುಂಬಾನೇ ಹರ್ಟ್ ಆಯ್ತು. ಅದಕ್ಕೆ ಅದನ್ನ ಎಲ್ಲರ ಹತ್ರನೂ ಹೇಳ್ದೆ. ನಮಗೊಂದ್ ಸುಳಿವು ಕೊಡದೆ ಅಜಿತನ್ನ ಮದ್ವೆ ಮಾಡ್ಕೊಂಡ್ ಬಂದಿದ್ದಂತೂ ಆಯ್ತು. ಆದ್ರೆ ಇನ್ ಮುಂದೆ ಆದ್ರೂ ನೀವಿಬ್ರು ಯಾವ ವಿಚಾರನೂ ನಮ್ಮಿಂದ ಮುಚ್ಚಿಡಲ್ಲ ಅಂತ ಅನ್ಕೊಂಡಿದ್ವಿ. ಆದ್ರೆ ನೀವು ನಮಗೆ ಮೋಸ ಮಾಡ್ತೀಯಾ? ನಚ್ಚಿ ಮುಖಾಂತರ ನಮ್ಮಿಬ್ರು ಒಪ್ಪಂದದ ಮದ್ವೆ ಈಗಾಗ್ಲೇ ಎಲ್ರಿಗೂ ಗೊತ್ತಾಗಿರುತ್ತೆ. ಇನ್ನು ನಾನ್ ಮದ್ವೆ ಆಗಿದ್ ಸಂದರ್ಭನ ಎಲ್ರಿಗೂ ಹೇಳ್ಬೇಕಷ್ಟೆ. ನೋಡಿ, ಎಲ್ರೂ ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ನಿಮ್ಗೆಲ್ಲ ನೋವು ಕೊಡೋ ಉದ್ದೇಶ ನಂದಾಗಿರ್ಲಿಲ್ಲ. ಆದ್ರೆ ಇದನ್ ಮುಚ್ಚಿಡೋ ಅನಿವಾರ್ಯತೆ ಇತ್ತು. ಸಾಹೇಬ್ರೆ, ಇವಾಗ ಸತ್ಯ ಹೇಳೋ ಸಮಯ ಬಂತು. ಎಲ್ರತ್ರ ನಿಜ ಹೇಳ್ಬಿಡೋಣ. ಅಲ್ಲ ಭೂಮಿ, ಅವನು ನೆನ್ ಕೇಳ್ತೀಯಾ? ಪಾಪ ನನ್ ಮಗ ಬೆಳ್ದಿಂಗ್ ಲೂಟ ಅಂತ ಗೊತ್ತಾದಾಗಿಂದ ಅವ್ನು ನನಗೇನೋ ಹೇಳೋದಕ್ಕೆ ಪ್ರಯತ್ನ ಪಡ್ತಾನೆ ಇದ್ದಾನೆ. ಆದ್ರೆ ನೀನೆ ಆ ವಿಚಾರನ ನಮ್ಮಿಂದ ಮುಚ್ಚಿಡೋದಕ್ಕೆ ಪ್ರಯತ್ನ ಪಟ್ಟಿರೋದು. ಅಲ್ಲ ಭೂಮಿ, ನಿಮ್ ಮಗ ಊಟಕ್ಕೆ ಆಚೆ ಹೋಗೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಅತ್ತೆ, ನಾವ್ ಹೋಗ್ಬಿಟ್ ಬರ್ತೀವಿ ಅಂತ ಒಂದೇ ಒಂದ್ ಮಾತು ಹೇಳ್ಬೋದಿತ್ತಲ್ವಾ? ಗಂಡನ್ ಜೊತೆ ಊಟಕ್ಕೆ ಹೋಗೋ ವಿಷಯನೂ ಮುಚ್ಚಿಡುವಂತ ಅನಿವಾರ್ಯತೆ ಇತ್ತಂತೆ. ಅಂತದೇನಪ್ಪ ಅನಿವಾರ್ಯತೆ? ಈ ವಿಚಾರಕ್ಕೆ ನೀವು ಇಷ್ಟೊಂದು ಕೂಗಾಡಿದ್ದು ಮೋಸ ಮಾಡ್ತಿದ್ಯಾ ಅಂತೆಲ್ಲ ನಾನ್ ಬೇರೆ ಏನೋ ಅನ್ಕೊಂಡ್ಬಿಟ್ಟಿದ್ದೆ. ಮತ್ತೆ ನೀನ್ ಯಾತಕ್ಕೆಂತ ಅನ್ಕೊಂಡಿದ್ಯಾ? ನಾನು ಸೇಮ್ ನೀವು ಹೇಳಿದ ರೀಸನ್ ಅನ್ಕೊಂಡಿದ್ದು. ಬಟ್ ನೀವು ಕರೆದಿದ್ದು ಟೋನ್ ಎಲ್ಲ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇತ್ತಲ್ಲ, ಅದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಯ್ತಲ್ಲ ಭೂಮಿ. ಮತ್ತೆ ನೀವ್ ಹೀಗ್ ಮಾಡಿದ್ರೆ ಕೋಪ ಬರಲ್ವೇನೋ ನಮ್ಗೆ? ಭೂಮಿ, ನಾವೆಲ್ರು ಎಲ್ ಹೋಗ್ತೀವಿ? ಇದೇ ಮನೇಲಿ ನಿನ್ ಜೊತೆಗೆ ಇರ್ತೀವಿ ತಾನೆ? ನಾವೆಲ್ರು ಒಟ್ಟಿಗೆ ಸೇರಿ ಇನ್ಯಾವತ್ತಾದ್ರೂ ಬೆಳ್ದಿಂಗ್ ಊಟ ಮಾಡಿದ್ರಾಯ್ತು. ಆದ್ರೆ ಇವತ್ತು ನೀ ನನ್ ಮಗನ್ ಜೊತೆ ಏಕಾಂತವಾಗಿ ಸಮಯ ಕಳಿತೀಯಲ್ಲ, ಅದೇ ಮುಖ್ಯ. ಅದು ಅಲ್ದೆ ನನ್ ಮಗನ್ಗೆ ಬೆಳ್ದಿಂಗ್ ಊಟ ಅಂದ್ರೆ ತುಂಬಾ ಇಷ್ಟ. ಇಂಥದಕ್ಕೆಲ್ಲ ಇನ್ಯಾವತ್ತಾದ್ರೂ ಟೈಮ್ ಮಾಡ್ಕೋತಾನೆ ಅಲ್ವಾ ಮಗ್ನೆ? ಅಮ್ಮ ನೀವೇನ್ ಹೇಳ್ತೀರ? ನೋಡ್ದ್ಯಾ? ಅಂಥದ್ರಲ್ಲಿ ಅವನೇ ಮುಖ ಸಣ್ಣದ್ ಮಾಡಿ ನಿಂತಿರುವಾಗ ನಿನ್ ಜೊತೆ ಏಕಾಂತದಲ್ಲಿ ಟೈಮ್ ಕಳೆಯೋದು ಅವನ್ಗಿಷ್ಟ ಅಂತ ಅರ್ಥ. ನೀನೇನ್ ಚಿಕ್ಕ ಹುಡುಗಿನ? ಇದನ್ನೆಲ್ಲ ನಾವೇ ಹೇಳಿ ನಿಮ್ಗೆ ಅರ್ಥ ಮಾಡಿಸ್ಬೇಕಾ? ಅರೆ, ಇನ್ನು ಏನ್ ನೋಡ್ತಿದ್ಯಾ? ಹೋಗು ಮೊದ್ಲು. ನನ್ ಮಗನ್ ಜೊತೆ ಆಚೆ ಹೋಗ್ ಬರೋವರ್ಗೂ ನಾವ್ ಯಾರು ನಿನ್ ಜೊತೆ ಮಾತಾಡಲ್ಲ. ಅರ್ಥ ಆಯ್ತಾ ಅಲ್ವಾ ದೇವಯಾನಿ? ಅದೇ ಬ್ರೋ, ನೀನ್ ನಮ್ಮ ಅತ್ಕೆನ ಬರೀ ಕನ್ಸನ್ನೇಲ್ ಕರೆದ್ರೆ ನಾವೆಂತೂ ಕಳ್ಸಲ್ಲ. ನೀನು ಇನ್ನು ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಕರೆದ್ರೆ ಅವಾಗ ಕಳಿಸ್ತೀವಿ. ನಾನೀಗ ನನ್ನ ಫೋನಲ್ಲಿ ಒಂದ್ ಸಾಂಗ್ ಪ್ಲೇ ಮಾಡ್ತೀನಿ, ಅದಕ್ಕೆ ನೀನ್ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಅದ್ಕೇನು ಡ್ಯಾನ್ಸ್ ಮಾಡಿಸ್ಬೇಕು. ಹಾ ಹಾ ಹಾ, ಒಬ್ರನ್ನೊಬ್ರು ಹೀಗೆ ನೋಡ್ತಾ ನಿಂತಿರ್ತೀರಾ ಅಥವಾ ಪ್ಲಾನ್ ಪ್ರಕಾರ ಆಚೆ ಹೋಗ್ತೀರಾ? ಅಜಿತಾ, ಈಗ ನೀನು ನಿನ್ ಹೆಂಡತಿನ ಆರಿಸ್ಕೊಂಡ್ ಹೋಗ್ಬೋದು. ಭೂಮಿ, ನನ್ ಮಗನ್ ಜೊತೆ ಆಚೆ ಹೋಗೋವಾಗ ಹೇಗ್ ರೆಡಿ ಆಗ್ಬಿಟ್ಟು ಹೋಗ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಲ್ಲ, ನಿಂಗ್ ನೆನ್ಪಿದೆ ಅಲ್ಲ? ಜಾಣೆ. ನಾನು ರೆಡಿ ಆಗ್ತೀನಿ. ಹೋಗಪ್ಪ. ದೇವ್ಯಾನಿ ಅಮ್ಮ, ನೀವ್ ನನ್ನ ರೆಡಿ ಮಾಡ್ತೀನಿ ಅಂತ ಹೇಳಿದ್ರಿ, ರೆಡಿ ಮಾಡ್ತೀರಾ? ಶೋರ್ ನೀನ್ ರೆಡಿ? ಬಂದೆ. ದೇವ್ಯಾನಿ, ಇವ್ರಿಬ್ರು ಆಚೆ ಹೋಗೋದು ನಿನ್ ಮೊದ್ಲೇ ಗೊತ್ತಿತ್ತಾ? ಇಲ್ಲ ಸಂಗೀತ. ಭೂಮಿ ಯಾಕೆ ನೀವೇ ರೆಡಿ ಮಾಡ್ಬೇಕು ಅಂತ ಅಂದಿದ್ದು? ಅತ್ತೆ, ಅದು ನಾನ್ ಯಾವಾಗ್ಲೂ ಹೇಳ್ತಿರ್ತೀನಲ್ವಾ ಅವಳಿಗೆ, ಅಂಜು ಬೇರೆ ಅಲ್ಲ, ನೀನ್ ಬೇರೆ ಅಲ್ಲ, ನೀನೆಲ್ಲಾದ್ರೂ ಹೋಗೋವಾಗ ನನಗೆ ಹೇಳು, ನಾನೇ ನಿನ್ನನ್ ರೆಡಿ ಮಾಡ್ತೀನಿ ನನ್ ಕೈಯಾರೆ ಅಂತ. ಅವತ್ ಯಾವತ್ತೋ ಹೇಳಿದ್ರೆ ನಾನು ನೆನ್ಪಿಸ್ಕೊಂಡು ಪಾಪ ಇವಾಗ ಕರಿತಿದ್ದಾಳೆ. ಪಾಪದ ಹುಡುಗಿ, ಚೆನ್ನಾಗಿ ರೆಡಿ ಮಾಡು ಅವಳಿಗೆ. ಅದೇ ಬಂದೆ, ಕಾಯ್ಕಿರ್ತಾಳೆ. ಸಾಹೇಬ್ರೆ, ಕೊನೆಗೂ ನಿಮ್ ಹಠನೇ ಗೆಲ್ತಲ್ಲ? ಅದು ಹಠ ಅಲ್ಲ,
ಪ್ರೀತಿ. ಅಂದ್ರೆ ಮನೆಯವರು ನನ್ನ ಮೇಲೆ ಇಟ್ಟಿರೋ ಪ್ರೀತಿ ಗೆಲ್ತು ಅಂತ ಹೇಳ್ದೆ. ಅದು ನಿಜಾನೇ. ನಾನು ಹೋಗಿ ರೆಡಿ ಆಗಿ ಬರ್ತೀನಿ. ಅಷ್ಟೊತ್ತಲ್ಲಿ ನೀನು ರೆಡಿ ಆಗ್ಬಿಡು. ಇನ್ನೂ ರೆಡಿ ಆಗಿಲ್ವಾ ನೀನು? ಓ, ಬೇಗ ರೆಡಿ ಆಗ್ಬಿಡ್ವಾ, ಟೈಮ್ ಆಗತ್ತೆ. ಭೂಮಿ, ದೇವಿಯ ನಿಮ್ಮ ರೆಡಿ ಮಾಡ್ಲಾ? ಅಮ್ಮ, ಒಂದ್ ನಿಮಿಷ ಇದನ್ನ ಇಟ್ಕೊಳ್ಳಿ, ನಾನು ಹೋಗಿ ಒಡವೆಗಳನ್ನ ತಗೊಂಡ್ಬರ್ತೀನಿ. ಇವಳು ಗಂಡನ ಜೊತೆ ಆಚೆ ಹೋಗ್ಬಾರ್ದು, ಅದನ್ನ ತಡಿಬೇಕು ಅಂತಿದ್ದೆ. ಆದ್ರೆ ಈಗ ನಾನೇ ನನ್ನ ಕೈಯಾರೆ ಇವಳನ್ನ ರೆಡಿ ಮಾಡಿ ಕಳ್ಸೋ ಹಾಗಾಯ್ತಲ್ಲ. ಸಾಹೇಬ್ರೆ, ನಾವ್ ಯಾವಾಗ್ಲೂ ಬುಲೆಟ್ ಅಲ್ವಾ ಸುತ್ತೋದು? ಇದೇನಿದು ಇವತ್ತು ಕಾರು? ಮೋಡ ಕವಿದ ವಾತಾವರಣ, ಮಳೆ ಬರುವ ಮುನ್ಸೂಚನೆ, ಯಾವುದಕ್ಕೂ ಕಾರ್ ಬೆಟರ್ ಅಂತ ಕಾರಲ್ಲಿ ಹೋಗೋಣ ಅನ್ಕೊಂಡೆ. ಅಜಿತ, ಭೂಮಿ, ಒಂದ್ ನಿಮಿಷ ಇರು. ಪಲ್ಲವಿ, ಇರು. ನೀವಿಬ್ರು ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದೀರಾ ಗೊತ್ತಾ? ನನ್ ದೃಷ್ಟಿನೇ ತಾಗ್ಬಿಡುತ್ತೆ. ಅದಕ್ಕೆ ನಿಮ್ಮಿಬ್ರ ಮೇಲೆ ಯಾರ ದೃಷ್ಟಿನೂ ಬೀಳ್ದೆ ಇರ್ಲಿ ಅಂತ ದೃಷ್ಟಿ ತೆಗಿತೀನಿ. ಆದಿ ಕಣ್ಣು, ಬೀದಿ ಕಣ್ಣು, ನಾಯಿ ಕಣ್ಣು, ನರಿ ಕಣ್ಣು, ಯಾರ ಕೆಟ್ಟ ದೃಷ್ಟಿನೂ ನನ್ ಮಗ ಸೊಸೆ ಮೇಲೆ ಬೀಳ್ಬಾರ್ದು. ಹಾಗೂ ಒಂದ್ ವೇಳೆ ಬಿದ್ರೆ ಅವ್ರ ಕಣ್ಣೇ ಹಾಳಾಗೋಗ್ಲಿ. ತುತು ಅಂತ 3 ಸಲ ಹೋಗಿ. ನೀವ್ ಹೋಗಿ. ಅರ್ಲೆ ಸರಿ, ಹೋಗ್ಬಿಟ್ ಬನ್ನಿ. ಅಮ್ಮ, ಇನ್ನೊಂದ್ಸಲ ಯಾವ್ದೇ ಕಾರಣಕ್ಕೋಸ್ಕರ ಹೋಗ ಸುಮ್ನೆ. ಸಾಹೇಬ್ರೆ, ರೋಡ್ ನೋಡ್ಕೊಂಡ್ ಗಾಡಿ ಓಡಿಸಿ. ಓ, ಸರಿ ಹೋಯ್ತು. ಏನೇ ಇದು ಸಿಂಗು ಸಾಂಗು ಹೂ ಅಂತೆಲ್ಲ ಹೋಗ್ತಾ ಇದೀಯಾ? ಏನಾಯ್ತು? ಯಾರನ್ನ ಹೀಗ್ ಬೈಕೋತಾ ಇದೀಯಾ? ಇನ್ಯಾರು ಅತ್ತೆ, ಆ ಟೀ ಅಂಗಡಿ. ಅಲ್ಲ ಅತ್ತೆ, ಒಂದ್ ಬೈಕಲ್ಲಿ ಹೋಗೋ ಯೋಗ್ಯತೆನೂ ಇರ್ಲಿಲ್ಲ ಅವಳಿಗೆ. ಆದ್ರೆ ಇವತ್ತು ನಮ್ಮ ಅಜಿತ್ ಜೊತೆ AC ಕಾರಲ್ಲಿ ಜಮ್ ಅಂತ ಹೋಗ್ತಿದ್ದಾಳೆ. ಅವಳು ವಾಪಸ್ ಮನೆಗ್ ಬರೋ ಅಷ್ಟರಲ್ಲಿ ಅನಯ್ಯ ಮೂವಿಲ್ ಬರುತ್ತಲ್ಲ, ಕಮಾನು ಡಾರ್ಲಿಂಗ್ ಅಯ್ಯೋ ಅಯ್ಯೋ ಅಂತ ಡಾನ್ಸ್ ಆಡ್ಕೊಂಡು ನುಲ್ಕೊಂಡ್ ಬರ್ತಾಳೆ ನೋಡಿ. ನಿನಗೆ ಭೂಮಿ ಮೇಲಿರೋ ಅಸೂಯೆ ಸ್ವಲ್ಪನೂ ಕಡಿಮೆ ಆಗಿಲ್ಲ ಅಲ್ವಾ? ಆಗ್ಲೇ ಏನು ಹೇಳ್ತಿದ್ದೆ, ಭೂಮಿ, ನಾನ್ ನಿನಗೋಸ್ಕರ ಕೇಕ್ ಮಾಡ್ತೀನಿ, ಆ ಕೇಕ್ ನ ಇಬ್ರು ತಿಂದು ನಮ್ಮಿಬ್ರಲ್ಲೂ ಇರೋ ದ್ವೇಷನ ಮರೆಯೋಣ ಅಂತ. ಹಾಗಾದ್ರೆ ಅದೆಲ್ಲ ಸುಳ್ಳ? ಸಾಹೇಬ್ರೆ, ಒಂಟಿ ಹುಡ್ಗಿನ ಈ ರೀತಿ ಯಾರು ಇಲ್ದೇ ಇರೋ ಜಾಗ ಕರ್ಕೊಂಡ್ ಬಂದಿದ್ದೀರಲ್ಲ, ಯಾಕೋ ನಿಮ್ ನಿಯತ್ ಸರಿ ಕಾಣಿಸ್ತಿಲ್ವಲ್ಲ ನನ್ಗೆ. ಮುಖ್ಯತ್ ಕೊಟ್ಬಿಡಲ್ಲ ತಾನೆ? ನಿನಗೆ ಗೊತ್ತಿಲ್ದಿರೋ ಹಾಗೆ ನನಗೊಂದು ಐಡಿಯಾ ಕೊಟ್ಟಿದ್ಯಾ ಅನಿಸ್ತದ. ಅದು ನಿಜ ಮಾಡ್ಬಿಡ್ತೀನಿ. ಏನು ಮುತ್ಕೊಡೋದು. ಯಾಕೆ ಹತ್ರ ಬರ್ತಿದ್ದೀರಾ ಸಾಹೇಬ್ರೆ? ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.